ಮಾಡ್ಕೊಂಡು ಎಲ್ಲ ಅಡಿಗೆ ಏನೇನು ಮಾಡಿರಿ? ಕರಿಗಡುಬು ಬಜ್ಜಿ ಎದ್ರ ಕರಿಬೇಡ ಉಣದ ಕರಿಗಡುಬು ಜೋಳ ಕಡುಬು ಮಾಡಲಿಲ್ಲ? ಜೋಳ ಕಡುಬು ಮಾಡಿ ಎಲ್ಲ ಬಜ್ಜಿ ಕಾಳು. ಇವತ್ತು ಹಬ್ಬ ಐತಿ, ಪೂಜೆ ಮಾಡಿ ನೈವೇದ್ಯ ಇಡಕತ್ತೀನಿ. ಎಲ್ಲ ಕೆಡ್ಬೇಕಲ್ಲ ಮುಂಜಾನೆ ಪೂಜೆ ಮಾಡೀನಿ. ಎಳ್ಳಮಾಸಿ ಹಬ್ಬ ಶುಭಾಶಯಗಳು. ಏನೇನು ಮಾಡಿ ಅಡಿಗೆ ಅಂತ ತೋರಿಸ್ತೀನಿ. ಇವಾಗ ನೈವೇದ್ಯ ಮಾಡ್ಬೇಕು ದೇವ್ರಿಗೆ. ನೈವೇದ್ಯ ಮಾಡಕತ್ತೇನೆ ದೇವ್ರಿಗೆ. ಸಾರು ಮುಟ್ಸಿರೇನ್ರಿ ಇದಕ್ಕೆ? ಸಾರು ಮುಡ್ಸಿಲ್ಲವ, ಇಡಿ ಹಂಗಿರ್ಲಿ. ಹಂಗೆ ಆಯ್ತು, ಓಣದ್ದೇ ಅದಲ್ಲ ಅದನ್ನ. ಹಬ್ಬಕ್ಕೆ ಕರಿಗಡುಬು ಎಳ್ಳಮಸಿ ಸ್ಪೆಷಲ್. ಸಜ್ಜಿ ಕಡುಬು ಸ್ಪೆಷಲ್. ಸಜ್ಜಿ ಕಡುಬು ನೋಡ್ರಿ, ನಮ್ಮ ಅತ್ತಿ ಮಾಡ್ಯಾರ. ಮತ್ತೇನು ಮಾಡ್ರಿ? ಮತ್ತೆ ಪುಂಡೆ ಪಲ್ಯ ಸ್ಪೆಷಲ್. ನುಚ್ಚಾಕಿ ಪುಂಡೆ ಪಲ್ಯ ನೋಡ್ರಿ, ಇದು ಇವತ್ತಿನ ಹಬ್ಬದ ಸ್ಪೆಷಲ್. ಇದು ಕಾಳು ಪಲ್ಯ, ಇದು ಅಲಸಂದಿ ಕಾಳು ಪಲ್ಯ. ಮತ್ರಿ ಇದೇನದ ಬಜ್ಜಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿಸಿ ಬಜ್ಜಿ ರೆಡಿ ಐತಿ. ಸಾಂಬಾರು, ಇದು ಹೋಳಿಗೆ ಸಾರು. ಮತ್ರಿ ಇದ್ರಾಗ ಏನು ರೈಸ್ ಅದೇನ್ರಿ? ಅನ್ನ ರೈಸ್ ನೋಡ್ರಿ. ಇವತ್ತು ಹಬ್ಬದ ಊಟ. ಇವತ್ತು ಹಬ್ಬದ ಊಟ ಎಳ್ಳಮಸಿ ಸ್ಪೆಷಲ್ ನೋಡ್ರಿ. ಇದೇ ನಮ್ಮ ಊರ ಕಡೆ ಮಾಡೋದು ಸ್ಪೆಷಲ್ ಅಡುಗೆ ಇವತ್ತಿಂದು. ಸಜ್ಜಿ ಕಡುಬ? ಇಲ್ಲ, ಸಜ್ಜಿ ಕಡುಬು ಕರಿಗಡುಬು. ಆಯ್ತು, ಉಂಡು ಮಕ್ಕಳು ಯಾವ ಬಜ್ಜಿ ಇಟ್ಟಿನೇವ? ಬಜ್ಜಿ ಅದ್ರಾಗ ಇಡಂತೆ ಸೈಡಿಗೆ ಇದು ನಮ್ಮವ್ವ ಬಜ್ಜಿ ಮರ್ತು ಬಿಟ್ಟಾಳೆ ಇಡೋದು. ಬಜ್ಜಿ, ಇದು ಬಜ್ಜಿ, ಇದು ಕಡುಬು, ಇದು ಮೆಂತ್ಯ, ಇದು ಸಜ್ಜಿ ಕಡುಬು, ಪುಂಡೆ ಪಲ್ಯ, ನುಚ್ಚು, ಅಲಸಂದಿ ಕಾಳು, ಶೇಂಗಿನ ಕಾಳು, ಅನ್ನ, ಸಾಂಬಾರು ಆಮೇಲೆ ಬರುತ್ತೆ. ಇವತ್ತಿನ ಸ್ಪೆಷಲ್ ನೋಡ್ರಿ. ಇಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾವು ಒಪ್ಪತ್ತಿದ್ದೀನಿ, ಬರೀ ಬಜ್ಜಿ ತಿನ್ನಕತ್ತಿ ನೋಡ್ರಿ. ರಾತ್ರಿ ಊಟ ಮಾಡ್ತೀನಿ. ಮಸ್ತ್ ಅಡುಗೆ. ಅಡುಗೆ ಹೆಂಗಾಗ್ಯದ್ರಿ? ಚಲೋ ಆಗ್ಯದ. ಚಲೋ ಆಗ್ಯದ್ರಿ? ಚಲೋ ಆಗ್ಯದ. ಮೆಂತ್ಯ ಪಲ್ಯ ಇಟ್ಕೋಬೇಕಂತ ಹೇಳ್ತಾರೆ.